ನಮಸ್ಕಾರ. ಸ್ವರೂಪ್ ಸ್ಟಾಕ್ ಪೇಜ್ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ವಿಷ್ಣು ಸ್ವರೂಪ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅದೇನಪ್ಪ ಅಂದರೆ, ನಮ್ಮ ಆಲೋಚನೆಗೆ ತಕ್ಕಂತೆ ನಮ್ಮ ಸುತ್ತಮುತ್ತ ಇರೋ ಎನರ್ಜೀಸ್ ಅಥವಾ ನಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಗಳು ನಮ್ಮ ಆಲೋಚನೆಗೆ ತಕ್ಕಂತೆ ಇರ್ತಾರೆ. ಕೇಳಕ್ಕೆ ಸ್ವಲ್ಪ ಆಶ್ಚರ್ಯ ಆಗತ್ತಲ್ವ? ಒಂದು ಸಣ್ಣ ಪ್ರಯತ್ನ ಮಾಡೋಣ. ನಾವು ಯಾವ್ದಾರ ಹೊಸ ಸಾಮಾನನ್ನ ಅಂಗಡಿಯಿಂದನೇ ತೊಗೊಂಬರೋಣ. ದಿನ ಆ ಸಾಮಾನು ಮುಂದೆ ಜಸ್ಟ್ ನಮ್ಮ ಮ್ಯಾನಿಫೆಸ್ಟೇಷನ್ ಥರ ಮಾಡ್ತಾ ಇದ್ರೆ, ಈ ಸಾಮಾನು ಚೆನ್ನಾಗಿಲ್ಲಪ್ಪ, ಈ ಸಾಮಾನು ವರ್ಕ್ ಆಗಲ್ಲ. ನೀವು ಯಾವುದೇ ಥರದ ಹೊಸ ಸಾಮಾನು ತಂದರೂ ಕೂಡ ಅದು 3 ದಿನಕ್ಕೆ ಹಾಳಾಗೋಗುತ್ತೆ ಅಲ್ವಾ? ಸೊ ನಾವು ಯಾವ ಎನರ್ಜೀಸನ್ನು ನಾವು ಕಳಿಸ್ತಾ ಇರ್ತೀವಿ, ಅದೇ ಎನರ್ಜೀಸ್ ನಮಗೆ ವಾಪಸ್ ಬರ್ತಾ ಇರುತ್ತೆ. ವಾಟ್ ಯು ಗಿವ್ ಆ್ಯಂಡ್ ವಾಟ್ ಯು ಗೆಟ್ ಬ್ಯಾಕ್. ಸೊ ಅದೇ ಥರ ನಮ್ಮ ಸುತ್ತಮುತ್ತಲಿರೋ ಜನರ ಹತ್ರನೂ ಕೂಡ ನಾವು ಎಷ್ಟೋ ಟ್ರಾಫಿಕ್ಕಲ್ಲಿರೋವಾಗ ಸುಮ್ಮನೆ ಯಾರ ಹತ್ರನೋ ಜಗಳ ಆಡ್ತಾ ಇರ್ತೀವಿ, ಫ್ರಸ್ಟ್ರೇಷನ್ ತೋರಿಸ್ತಾ ಇರ್ತೀವಿ, ಅವ್ರಿಗೆ ಬೈತಾ ಇರ್ತೀವಿ. ಸೊ ನಮಗೆ ಗೊತ್ತಿಲ್ಲ ಅವ್ರ ಹಿಂದೆ ಯಾವ ಎನರ್ಜಿ ಇದೆ ಅಂತ. ಅಂದರೆ ಯಾವ ದೈವ ಇರುತ್ತೆ, ಯಾವ ಅವ್ರದ್ದು ಮನೆ ದೇವ್ರು ಯಾವುದಿರುತ್ತೆ, ಅಥವಾ ಅವ್ರು ಯಾರು ಆರಾಧನೆ ಮಾಡ್ತಾ ಇರ್ತಾರೆ ನಮಗೆ ಗೊತ್ತಿಲ್ಲ. ಸೊ ಇಂಡೈರೆಕ್ಟಾಗಿ ನಾವು ಅವರ ಎನರ್ಜೀಸನ್ನು ಟಚ್ ಮಾಡ್ತಾ ಇರ್ತೀವಿ ಅಲ್ವಾ? ಸೊ ಇದರಿಂದ ನಮಗೆ ಹೆಂಗೆ ಒಳ್ಳೇದಾಗತ್ತೆ ಹೇಳಿ? ಅದೇ ನಾವೇನಾದ್ರು ಅವರಿಗೆ ಕೃತಜ್ಞತೆಯಿಂದ ಒಂದು ಥ್ಯಾಂಕ್ ಯು ಹೇಳ್ತಾ ಇತ್ತು ಅಂದರೆ, ಅಟ್ಲೀಸ್ಟ್ ಆ ಎನರ್ಜಿಯಿಂದ ನಮಗೆ ಒಳ್ಳೇದಾಗತ್ತೆ. ನಾವು ಯಾವಾಗ ಫ್ರಸ್ಟ್ರೇಷನ್, ಕೋಪ, ದುಃಖ ಇದನ್ನೇ ಪಾಸ್ ಮಾಡ್ತಾ ಇರ್ತೀವಲ್ವಾ? ಸೊ ಅವಾಗ ನಮಗೆ ಹೆಂಗೆ ಅದು ಒಳ್ಳೇದು ಬರುತ್ತೆ? ಸೊ ಇದು ನಮ್ಮ ಕರ್ಮಗಳಿಗೂ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಇದೇ ನಮ್ಮ ಸಂಚಿತ ಕರ್ಮಗಳಿಗೂ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ನಾವು ಹೆಂಗಪ್ಪ ನಿವಾರಣೆ ಮಾಡೋದು ಅಥವಾ ನಾವು ಹೆಂಗೆ ಅವಾಯ್ಡ್ ಮಾಡೋದು ಅಂದರೆ, ನಾವು ಯಾವ್ದನ್ನೇ ಒಂದು ಕ್ಷಣ ಮಾತಾಡಿಸ್ಬೇಕು ಅಂತ ಅಂದಾಗಲೂ ಕೂಡ 2 ನಿಮಿಷ ಯೋಚನೆ ಮಾಡೋಣಂತೆ. ಅವರ ಪರ್ಸ್ಪೆಕ್ಟಿವಿಂದ ಅಥವಾ ಅವ್ರ ಆ್ಯಂಗಲಿಂದ ನಾವೇನು ರಿಯಾಕ್ಟ್ ಮಾಡ್ತಾ ಇದ್ವಿ ಆ ಥರ ಮಾಡಿದ್ರೆ ಅಂತ. ಸೊ ಇದು ನಾವು ಒಂದು ಕ್ಷಣ ನಾವು ಯೋಚನೆ ಮಾಡಿಬಿಡ್ತು ಅಂದರೆ ನಮ್ಮ ಎಷ್ಟೋ ಕರ್ಮಗಳು ಅಂದರೆ ಕೆಟ್ಟ ಕರ್ಮಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಥ್ಯಾಂಕ್ ಯು.